ಬರ್ಬೇಕಾ ಕೇಳಿ. ಮೇಲಿಂದ ಬಂದ್ರೆ ಅವರು ಕೂತಿದಾರಲ್ಲ ಅಲ್ಲಿ ಇರ್ತಾರ ಇಲ್ವೋ ಅದು ಕೇಳಿ. ಇಷ್ಟೊಂದು ಪ್ರೊಟೆಸ್ಟ್ ತನಕ ಹೋಗುವಂತದ್ದು ಐ ಅಪ್ರಿಶಿಯೇಟ್ ಆ ಭಾಗದ ಜನರನ್ನ. ಪ್ರೊಟೆಸ್ಟ್ ತನಕ ಹೋಗೋದಕ್ಕೆ ಕಾರಣ ಏನಾಯ್ತು ಹೇಳಿ ಸರ್ ಅನುಕಾರ್ಯ. ಜಯಪ್ರಕಾಶ್, ಇದು ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಪಟ್ಟಣ ಏನಿದೆ, ಸಿದ್ದಾಪುರದ ಪಟ್ಟಣದ ಕಸವನ್ನು ಹಾಕಲಿಕ್ಕೆ ಮಾಲ್ದಾರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಲ್ದಾರೆ ಗ್ರಾಮದಲ್ಲಿ ಜಾಗ ಗುರುತು ಮಾಡಿರುವಂತದ್ದು. ಇದು ಮಾಲ್ದಾರದ ಕಸ ಹಾಕ್ಲಿಕ್ಕೆ ಅಂತಲ್ಲ, ಮಾಲ್ದಾರಲ್ಲಿ ದೊಡ್ಡ ಪಟ್ಟಣ ಇಲ್ಲ, ಅಲ್ಲಿ ಕಸಗಳೇನು ಬರಲ್ಲ. ಸಿದ್ದಾಪುರದ ಪಟ್ಟಣದ ಕಸವನ್ನು ತೆಗೆದುಕೊಂಡು ಹೋಗಿ ಮಾಲ್ದಾರಿಗೆ ಹಾಕುವಂತದ್ದು, ಅದಕ್ಕೆ ವಿರೋಧ ಒಂದು. ಎರಡನೇದಾಗಿ ಆ ಏನು ಜಾಗ ಗುರುತು ಮಾಡಿದ್ದಾರೆ, ಈಗ ಜಾಗ 1 ಎಕರೆ ಗುರುತು ಮಾಡಿ ಯಾವ ರೆಸಾರ್ಟ್ ಅವರು ಜಾಗ ಕೊಟ್ಟಿದ್ದಾರೆ ಅಂತ ಕಸ ಹಾಕ್ಲಿಕ್ಕೆ ಅಂತ ಹೇಳಿ ಬೇಲಿ ಹಾಕಿ ಅಲ್ಲಿ ಹೋಗ್ಲಿಕ್ಕೆ ರಸ್ತೆ ಅಂದ್ರೆ ಸೇತುವೆ ಕಾಮಗಾರಿ ಮಾಡ್ತಿದ್ರೆ. ಸೇತುವೆ ಕಾಮಗಾರಿ ಅಂದ್ರೆ ಅದು ದೊಡ್ಡ ಒಂದು ನದಿ ಅದು ಈಗ ನೀರು ಬತ್ತಿದೆ, ಅಲ್ಲಿ ನೀರು ತುಂಬಾ ಹೋಗುತ್ತೆ, ಮಳೆಗಾಲದಲ್ಲಿ ತುಂಬಾ ಫ್ಲಡ್ ಬರುತ್ತೆ. ಇದು ಕೃಷಿ ಭೂಮಿ ಅಂದ್ರೆ ಗದ್ದೆ ಪ್ರದೇಶ, ಭತ್ತದ ಗದ್ದೆ ಬೆಳೆಯುವಂತ ಪ್ರದೇಶ. ಅಲ್ಲಿ ಯಾವುದೇ ಕಾರಣಕ್ಕೂ ಕಸ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಕೇಂದ್ರದ ಕಾನೂನು ಪ್ರಕಾರ. ಅಲ್ಲಿ ಮಳೆಗಾಲದಲ್ಲಿ ತುಂಬಾ ಫ್ಲಡ್ ಬರುತ್ತೆ. ಆ ವಿಜುವಲ್ಸ್ ಕೂಡ ನಾನು ಕಳ್ಸಿಕೊಟ್ಟಿದ್ದೇನೆ, ಫ್ಲಡ್ ಯಾವ ರೀತಿ ಇದೆ ಅಂತ ಹೇಳಿ. ಆ ಫ್ಲಡ್ ಬಂದು ಪಕ್ಕದಲ್ಲಿ ಮನೆ 200 ಮೀಟರ್ ದೂರದಲ್ಲಿ ಮನೆ ಪಕ್ಕ ಅಂತರದಲ್ಲಿ ಮನೆ ಇರುವಂತಿಲ್ಲ ಕಸ ಹಾಕ್ಲಿಕ್ಕೆ. ಆದ್ರೆ ಇಲ್ಲಿ 100 ಅಡಿ ಕೂಡ ಇಲ್ಲ, ಮನೆಗಳಿದೆ, ಸಾಕಷ್ಟು ಮನೆಗಳಿದೆ. ಅವರಿಗೆ ಮಳೆಗಾಲದಲ್ಲಿ ಫ್ಲಡ್ ಬಂದು ಅವರು ಗಂಜಿ ಕೇಂದ್ರಕ್ಕೆ ಪರಿಹಾರ ಕೇಂದ್ರದಿಂದ ಅಲ್ಲಿಗೆ ಹೋಗ್ತಾರೆ. ಈಗ ಈ ರೀತಿ ಕಸ ಹಾಕಿದ್ರೆ ಕಸ ಸೇರಿಸಿ ಅವ್ರ ಮನೆಗೆ ನುಗ್ಗುತ್ತೆ, ಮತ್ತೆ ಅವರು ಎಲ್ಲಿಗೆ ಹೋಗ್ಬೇಕಂತ ಹೇಳುವಂತದ್ದು. ಸಾಕಷ್ಟು ಮನೆಗಳಿದೆ, ಗಿರಿಜನರು ಇದ್ದಾರೆ, ದಲಿತರು ಇದ್ದಾರೆ, ಬೇರೆ ಬೇರೆ ಜನಗಳೆಲ್ಲ ಇದ್ದಾರೆ. ಆದ್ರಿಂದ ದಯವಿಟ್ಟು ಇಲ್ಲಿ ಕಸ ಹಾಕಬೇಡಿ. ಕೇಂದ್ರದ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ಕಸ ಹಾಕುವಂತದ್ದು ಸರಿಯಲ್ಲ. ನೀವು ಬೇರೆ ಎಲ್ಲಿಯಾದ್ರೂ ಮಾಡಿ ಅಂತ ಹೇಳಿ ಅಲ್ಲಿಯ ಸ್ಥಳೀಯರು ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಿರುವಂತದ್ದು. ಇದಕ್ಕೆ ಬಿಎಸ್ಪಿ ಪಕ್ಷ ಒಂದು ಸಾಥ್ ಕೊಟ್ಟಿರುವಂತದ್ದು. ಕಳೆದ 7 ದಿವಸಗಳಿಂದ ಪ್ರತಿಭಟನೆ ಆಗ್ತಾ ಇದೆ. 3 ದಿವಸಗಳ ಕಾಲ ಉಪವಾಸ ಸತ್ಯಾಗ್ರಹ ಕೂಡ ಮಾಡಿದ್ದಾರೆ. ಸಂಸದರಾದ ಯದುವೀರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಮಾತಾಡಿದ್ದಾರೆ. ಮತ್ತೆ ಅವರು ಆ ಸ್ಥಳದಿಂದ ಡಿಸಿಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ಆದ್ರೆ ಜಿಲ್ಲಾಧಿಕಾರಿಗಳು ಹೇಳಿರುವಂತದ್ದು ಯಾವುದೇ ಕೆಲಸ ಮಾಡಬೇಕಾದ್ರೂ ಈ ರೀತಿ ಅಡೆತಡೆಗಳು ಬರುತ್ತೆ, ನಾವು ಬೇರೆ ಜಾಗ ಇಲ್ಲ ಅಂತ ಆ ರೀತಿಯ ಒಂದು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ ಸಿಕ್ಕಿದಂತ ಮಾಹಿತಿ. ಆದ್ರೆ ಜಿಲ್ಲಾಡಳಿತವೇ ಇದು ಜಾಗವನ್ನು ಗುರುತು ಮಾಡಿರುವಂತದ್ದು. ಅದರಿಂದ ಅವರೇ ಇದರ ಜವಾಬ್ದಾರಿಯನ್ನು ಹೊತ್ಕೊಂಡು ಬೇರೆ ಬದಲಿ ಜಾಗವನ್ನು ಮಾಡಬೇಕಾಗಿದೆ. ಇವ್ರದ್ದು ಒಂದೇ ಒಂದು ಜನವಸತಿ ಪ್ರದೇಶದಲ್ಲಿ ಬೇಡ, ಕೃಷಿ ಭೂಮಿಯಲ್ಲಿ ಮಾಡಬೇಡಿ, ಬೇರೆ ಕಡೆ ಮಾಡಿ ಅಂತ ಹೇಳುವಂತದ್ದು ಒಂದೇ ಒಂದು ಆಗ್ರಹ ಇರುವಂತದ್ದು. ಜಯಪ್ರಕಾಶ್, ಓಕೆ. ಅಲ್ಲೇ ಸಂಸದರು ಪಾಪ ಹೋಗಿದಾರಂತೆ. ಯದುವೀರ್ ಹೋದ ನಂತರ ಕೂಡ ಆಗಿಲ್ಲ ನೋಡಿ. ನಾನು ಜನಸಾಮಾನ್ಯರು ಏನ್ ಬಯಸ್ತಾರೆ ಅದನ್ನ ಮಾಡಬೇಕು. ಈಗ ಕಸ ಹಾಕಬೇಡಿ ಅನ್ನೋಂಥದ್ರಲ್ಲಿ ತಪ್ಪೇನಿದೆ? ಬೇರೆ ಕಡೆ ಹುಡುಕಿದ್ದೆ ಜಿಲ್ಲಾಧಿಕಾರಿಗಳು ಕೂಡ ಅದಕ್ಕೆ ಮನವಿಗೆ ಸ್ಪಂದಿಸಬೇಕಲ್ವಾ? ವೆಂಕಟರಾಜ್ ಅವರು ನೀವು ಅರ್ಥ ಮಾಡ್ಕೋಬೇಕು. ಇಂಥ ಸಂದರ್ಭಗಳು ಬಂದಾಗ ಜನಗಳು ಯಾರು ಕೂಡ ಕಸದಲ್ಲಿ ಇರೋದಕ್ಕೆ ಇಷ್ಟಪಡ್ತಾರಾ? ಹಾಗಾದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಾಕ್ಲಿಕ್ಕಾಗತ್ತಾ? ಇಲ್ವಲ್ಲ. ಯಾಕಂದ್ರೆ ಒಬ್ಬ ಜಿಲ್ಲಾಧಿಕಾರಿ ಅದಕ್ಕೆ ಅದರದೇ ಆದ ಒಂದು ಡೆಕೋರಮ್ ಇರುತ್ತೆ. ಜಿಲ್ಲಾಧಿಕಾರಿ ಅಂದ್ರೆ ಯಾರು ಹೇಳಿ? ಒಂದು ಜಿಲ್ಲೆಗೆ ಮುಖ್ಯಮಂತ್ರಿ. ಈಗ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ, 1,000 ಕೋಟಿ, ಯಾವ 1,000 ಕೋಟಿ ಕೂಡ ಅದರ ₹1 ಹೋಗಬೇಕಾದ್ರೂ ಕೂಡ ಜಿಲ್ಲಾಧಿಕಾರಿಗಳ ಸಹಿ ಇಲ್ಲದೆ ಆಗಲ್ಲ. ನೆನಪಾಯ್ತಾ ನಿಮಗೆ? ಹಾಗಾಗಿ ವೆಂಕಟರಾಜ್ ಅವರು ಮನಸ್ಸು ಮಾಡಬೇಕು ಇದಕ್ಕೆ. ಓಕೆ, ಪಿಡಿಒ ಇದ್ದಾರೆ ಚಂದ್ರಶೇಖರ್ ಅವರು, ಮಲ್ದಾರೆ ಪಿಡಿಒ. ಚಂದ್ರಶೇಖರ್ ಸರ್ ನಮಸ್ತೆ. ಹಲೋ, ಓಕೆ ನೋಡಿ, ಚಂದ್ರಶೇಖರ್ ಸರ್ ಇದ್ದಾರೆ, ಮಾಲ್ದಾರೆ ಪಿಡಿಒ. ಚಂದ್ರಶೇಖರ್ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಇದಕ್ಕೆ ಏನು ಬೇರೆ ವ್ಯವಸ್ಥೆ ಇಲ್ವೇ ಇಲ್ವಾ ಸರ್ ಇದಕ್ಕೆ? ಸರ್ ಅದು ಈಗ ನಾವು ಒಂದು ಸಭೆ ಮಾಡ್ತಾ ಇದ್ದೀವಿ. ಆ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ ಅದನ್ನ ನಮ್ಮ ಮೇಲಾಧಿಕಾರಿ ಕಳ್ಸಿಕೊಡ್ತೀವಿ ಸರ್. ಅವರು ಏನು ತೀರ್ಮಾನ ತಗೊಳ್ತಾರೆ ಅದನ್ನ ಮೇಲಾಧಿಕಾರಿಗಳು ಕೂಡ ಜನರ ಹತ್ರ ಕೇಳಿ ತಗೊಳ್ಬೇಕಲ್ಲ. ಯಾವುದೇ ಮೇಲಾಧಿಕಾರಿ ಗ್ರಾಮ ಸಭೆ, ಈಗ ಗ್ರಾಮ ಸಭೆ ಆಗಿದೆಯಾ ಗ್ರಾಮ ಪಂಚಾಯತಿಯಲ್ಲಿ? ಈಗ ಆಗುತ್ತೆ ಸರ್. ಈಗ ಯಾಕೆ ಮಾಡಿಲ್ಲ? ಅಲ್ಲಿ ಕೇಳ್ಬೇಕಲ್ವಾ? ಈಗ ಸಿದ್ದಾಪುರ ತಂದ್ಬಿಟ್ಟು ನೀವು ಮಲ್ದಾರದಲ್ಲಿ ಆಗ್ತೀರಿ ಅಂತಂದ್ರೆ ಅಲ್ಲಿ ಜನ ಕೇಳ್ಬೇಕಲ್ಲ. ಈಗ ನೋಡಿ, 1 ನಿಮಿಷ ಸರ್ ಚಂದ್ರಶೇಖರ್, ನೀವು ನಾಳೆ ಇರ್ತೀರಿ ಹೋಗ್ತೀರಲ್ವಾ ಬೇರೆ ಕಡೆ? ಹೌದು ಸರ್. ಮತ್ತೆ ಅಲ್ಲಿ ಜನ ಅಲ್ವಾ ಅಲ್ಲಿ ಎಲ್ಲ ಮಾಡ್ಬೇಕಾಗಿರೋದು? ಹೌದು. ನೀವು ಇರುವಾಗ ನನ್ನ ಕ್ಷೇತ್ರಕ್ಕೆ ಏನ್ ಮಾಡಿದೆ ಅನ್ನೋದು ಇರ್ಬೇಕಲ್ಲ ನಿಮಗೆ? ಹೌದು ಸರ್. ಸಿದ್ದಾಪುರ ತಂದು ಮಲ್ದಾರಕ್ಕೆ ಹಾಕಿದ್ರೆ ಬಿಡ್ತೀವ ನಾವು? ಬಿಡೋದು ಸರಿನಾ? ಅಲ್ಲಿ ಜನರ ಆಗ್ರಹ ಅಂತಂದ್ರೆ ಜನಮಾನಸವಾಗಿ ನಡಿಬೇಕಲ್ಲ. ಜನರಿಂದ ಸರ್ಕಾರ ಅಂದ್ರೆ ಏನ್ ಮತ್ತೆ? ಅಧಿಕಾರಿಗಳೇ ನಿರ್ಧಾರ ಕೈಗೊಳ್ಳೋದಿದ್ರೆ ಅಧಿಕಾರಿಗಳೇ ಸಂಬಳ ತಗೊಳ್ಳಿ, ಜನರಿಂದ ತೆರಿಗೆ ತಗೋತಾರೆ. ಜನರ ಮನವಿಯನ್ನ ಕೇಳಿ. ಇಲ್ಲ ಅಂತಂದ್ರೆ ದೊಡ್ಡದಾಗಿ ಮಾಡೋಣ, ಯಾರ ಗಮನಕ್ಕೆ ತರಬೇಕು ತರೋಣ. ಹೇಳಿ ಅವರಿಗೆ. ಗ್ರಾಮ ಸಭೆ ಕರೀರಿ ಫಸ್ಟ್. ಅದೇ ಈಗ ಸಭೆ ಕರೀತಾ ಇದ್ದೀವಿ. ಯಾವಾಗ ಗ್ರಾಮ ಸಭೆ? ಗ್ರಾಮ ಸಭೆ ಈಗ ನಾಳೆ ತುರ್ತು ಸಭೆ ಆಗುತ್ತೆ. ಅಲ್ಲಿ ಡೇಟ್ ನಾಡಿದ್ದು 3ನೇ ತಾರೀಕು ಆಗುತ್ತೆ, ಗುರುವಾರ ಆದ ತಕ್ಷಣ ಅದ್ರಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಅದು ಅವರು ಅಲ್ಲಿ ಡಿಸೈಡ್ ಮಾಡ್ತಾರಲ್ಲ ಎಲ್ಲಿ ನಡೆಸಬೇಕು, ಯಾರನ್ನ ಕರಿಬೇಕು ಅಂತ, ಅದ್ರ ಪ್ರಕಾರ ಮಾಡ್ತೇವೆ. ಗ್ರಾಮ ಸಭೆಯಲ್ಲಿ ಗ್ರಾಮದ ಜನ ಏನ್ ಹೇಳ್ತಾರೆ ಅನ್ನೋದು ಕೂಡ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಇದಲ್ವಾ? ಹೌದು. ಮತ್ತೆ
ಸಿದ್ದಾಪುರ ತಂದಾಕ್ತೀನಿ, ಮಲ್ದಾರ ತಂದಾಕ್ತೀನಿ, ಎಲ್ಲರೂ ಇದು ಜಿಲ್ಲಾಧಿಕಾರಿಗಳಾದ್ರೂ ಹೆಂಗ್ ಹೇಳ್ತಾರೆ, ಎಲ್ಲರೂ ಕಿರಿಕಿರಿ ಮಾಡ್ತಾರೆ. ಯಾವ್ದ ಕಿರಿಕಿರಿ ಮಾಡ್ತಾ ಇರೋದು? ದುಡ್ಡಿನ ವಿಚಾರಕ್ಕಲ್ವಲ್ಲ, ಕಸ ಹಾಕ್ಬೇಡ್ರಪ್ಪ ಅಂತೇಳಿ ಅದನ್ನ ಹೇಳಿ ದಯವಿಟ್ಟು ಚಂದ್ರಶೇಖರ್ ಅವರೇ. ಗ್ರಾಮ ಸಭೆ ಕರೀರಿ, ನಮ್ಗೆ ಗೊತ್ತಾಗ್ಬೇಕು ಗ್ರಾಮ ಸಭೆಯಲ್ಲಿ ಏನಾಯ್ತು ಅಂತ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಯಾರು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ಸೆಲ್ಯೂಟ್. ಅವ್ರು IAS ಆಗಿರ್ತಾರೆ, ಕಲ್ತು ಬಂದಿರ್ತಾರೆ. ಕಲ್ತು ಬಂದ್ರು ಕೂಡ ಅವರು ಜನಪರವಾಗಿ ಕೆಲಸ ಮಾಡ್ಬೇಕು. ಇದು ಚೆನ್ನಾಗಿದೆಯಪ್ಪ, ಇದು ಊರಿಗೆ ಚೆನ್ನಾಗಿದೆ, ಹಾಗಿದ್ರೆ ಆ ದಲಿತರು ಮತ್ತೆ ಬುಡಕಟ್ಟು ಜನಾಂಗ, ಗಿರಿಜನರು, ನೀನು ಹುಟ್ಟಿದ್ದೇ ಇದಕ್ಕೆ, ನಿನ್ನ ಯೋಗ್ಯತೆನೇ ಎಷ್ಟು, ನಿನ್ನ ನೋಡಿದ್ದೇ ಕಸತ್ತರ, ಇನ್ನು ಕೂಡ ಕಸತ್ತರನೇ ನೋಡ್ತೀನಿ ಸಾಯಿಂತನ. ಅಲ್ಲಿ MLA ಮನೆ ಇದ್ದಿದ್ರೆ ಹಾಕ್ತಿದ್ರಾ? ಪಾರ್ಟಿ ಫಂಡ್ ಕೊಡೋನ್ ಇದ್ದಿದ್ರೆ ಹಾಕ್ತಿದ್ರಾ? ಆಮೇಲೆ BSP ಅಂತ ಪಾರ್ಟಿಗಳು ಇದರ ಬಗ್ಗೆ ಜಾಸ್ತಿ ಗಮನ ಹರಿಸಬೇಕು. ಜಾಸ್ತಿ ನಿಮ್ಗಳಿಗೆ ಕೂಡ ಒಳ್ಳೆ ಅವಕಾಶ ಇದೆ ಪಾರ್ಟಿಯಾಗಿ ಬೆಳೆಯೋದಕ್ಕೆ. 1.5 ಕೋಟಿ ಇದ್ದಾರೆ SC ಮತ್ತು STಗಳು. ಒಮ್ಮೆ ಶುರುವಾಯ್ತು BSP, ಆಮೇಲೆ ಇಲ್ಲ. ಪ್ರಾದೇಶಿಕವಾಗಿರಬೇಕು, ಆದ್ರೆ ಜನಮಾನಸವಾಗಿರಬೇಕು. ಗ್ರಾಮ ಸಭೆ ಕರೀರಿ, ಜನರ ಡಿಮಾಂಡ್ ಏನು ಕೇಳಿ. ಇಲ್ಲ ಅಂದ್ರೆ ರಿಪಬ್ಲಿಕ್ ಎಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಅವ್ರ ಜೊತೆ ನಿಲ್ಲತ್ತೆ. 4 ಜನ ಇರಲಿ, 40 ಜನ ಇರಲಿ, 4,000 ಜನ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಬರ್ಬೇಕಾ ಕೇಳಿ. ಮೇಲಿಂದ ಬಂದ್ರೆ ಅವರು ಕೂತಿದಾರಲ್ಲ, ಅಲ್ಲಿ ಇರ್ತಾರ ಇಲ್ವೋ ಅದು ಕೇಳಿ. ಇಷ್ಟೊಂದು ಪ್ರೊಟೆಸ್ಟ್ ತನಕ ಹೋಗುವಂತದ್ದು, ಐ ಅಪ್ರಿಶಿಯೇಟ್ ಆ ಭಾಗದ ಜನರನ್ನ. ಪ್ರೊಟೆಸ್ಟ್ ತನಕ ಹೋಗೋದಕ್ಕೆ ಕಾರಣ ಏನಾಯ್ತು ಹೇಳಿ ಸರ್. ಅನುಕಾರ್ಯ ಜಯಪ್ರಕಾಶ್, ಇದು ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಪಟ್ಟಣ ಏನಿದೆ, ಸಿದ್ದಾಪುರದ ಪಟ್ಟಣದ ಕಸವನ್ನು ಹಾಕಲಿಕ್ಕೆ ಮಾಲ್ದಾರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಲ್ದಾರೆ ಗ್ರಾಮದಲ್ಲಿ ಜಾಗ ಗುರುತು ಮಾಡಿರುವಂತದ್ದು. ಇದು ಮಾಲ್ದಾರದ ಕಸ ಹಾಕ್ಲಿಕ್ಕೆ ಅಂತಲ್ಲ, ಮಾಲ್ದಾರಲ್ಲಿ ದೊಡ್ಡ ಪಟ್ಟಣ ಇಲ್ಲ, ಅಲ್ಲಿ ಕಸಗಳೇನು ಬರಲ್ಲ. ಸಿದ್ದಾಪುರದ ಪಟ್ಟಣದ ಕಸವನ್ನು ತೆಗೆದುಕೊಂಡು ಹೋಗಿ ಮಾಲ್ದಾರಿಗೆ ಹಾಕುವಂತದ್ದು, ಅದಕ್ಕೆ ವಿರೋಧ ಒಂದು. ಎರಡನೇದಾಗಿ ಏನು ಜಾಗ ಗುರುತು ಮಾಡಿದ್ದಾರೆ, ಈಗ ಜಾಗ 1 ಎಕರೆ ಗುರುತು ಮಾಡಿ ಯಾವ ರೆಸಾರ್ಟ್ ಅವರು ಜಾಗ ಕೊಟ್ಟಿದ್ದಾರೆ ಅಂತ ಕಸ ಹಾಕ್ಲಿಕ್ಕೆ ಅಂತ ಹೇಳಿ ಬೇಲಿ ಹಾಕಿ ಅಲ್ಲಿ ಹೋಗ್ಲಿಕ್ಕೆ ರಸ್ತೆಯಿಂದ ಸೇತುವೆ ಕಾಮಗಾರಿ ಮಾಡ್ತಿದ್ರೆ. ಸೇತುವೆ ಕಾಮಗಾರಿ ಅಂದ್ರೆ ಅದು ದೊಡ್ಡ ಒಂದು ನದಿ ಅದು ಈಗ ನೀರು ಬತ್ತಿದೆ, ಅಲ್ಲಿ ನೀರು ತುಂಬಾ ಹೋಗುತ್ತೆ, ಮಳೆಗಾಲದಲ್ಲಿ ತುಂಬಾ ಫ್ಲಡ್ ಬರುತ್ತೆ. ಇದು ಕೃಷಿ ಭೂಮಿ ಅಂದ್ರೆ ಗದ್ದೆ ಪ್ರದೇಶ, ಭತ್ತದ ಗದ್ದೆ ಬೆಳೆಯುವಂತ ಪ್ರದೇಶ. ಅಲ್ಲಿ ಯಾವುದೇ ಕಾರಣಕ್ಕೂ ಕಸ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಕೇಂದ್ರದ ಕಾನೂನು ಪ್ರಕಾರ. ಅಲ್ಲಿ ಮಳೆಗಾಲದಲ್ಲಿ ತುಂಬಾ ಫ್ಲಡ್ ಬರುತ್ತೆ. ಆ ವಿಜುವಲ್ಸ್ ಕೂಡ ನಾನು ಕಳ್ಸಿಕೊಟ್ಟಿದ್ದೇನೆ, ಫ್ಲಡ್ ಯಾವ ರೀತಿ ಇದೆ ಅಂತ ಹೇಳಿ. ಆ ಫ್ಲಡ್ ಬಂದು ಪಕ್ಕದಲ್ಲಿ ಮನೆ 200 ಮೀಟರ್ ದೂರದಲ್ಲಿ ಮನೆ, ಪಕ್ಕ ಅಂತರದಲ್ಲಿ ಮನೆ ಇರುವಂತಿಲ್ಲ ಕಸ ಹಾಕ್ಲಿಕ್ಕೆ. ಆದ್ರೆ ಇಲ್ಲಿ 100 ಅಡಿ ಕೂಡ ಇದೆ, ಮನೆಗಳಿದೆ, ಸಾಕಷ್ಟು ಮನೆಗಳಿದೆ. ಅವರಿಗೆ ಮಳೆಗಾಲದಲ್ಲಿ ಫ್ಲಡ್ ಬಂದು ಅವರು ಗಂಜಿ ಕೇಂದ್ರಕ್ಕೆ, ಪರಿಹಾರ ಕೇಂದ್ರದಿಂದ ಅಲ್ಲಿಗೆ ಹೋಗ್ತಾರೆ. ಈಗ ಈ ರೀತಿ ಕಸ ಹಾಕಿದ್ರೆ ಕಸ ಸೇರಿಸಿ ಅವ್ರ ಮನೆಗೆ ನುಗ್ಗುತ್ತೆ, ಮತ್ತೆ ಅವರು ಎಲ್ಲಿಗೆ ಹೋಗ್ಬೇಕಂತ ಹೇಳುವಂತದ್ದು. ಸಾಕಷ್ಟು ಮನೆಗಳಿದೆ, ಗಿರಿಜನರು ಇದ್ದಾರೆ, ದಲಿತರು ಇದ್ದಾರೆ, ಬೇರೆ ಬೇರೆ ಜನಗಳೆಲ್ಲ ಇದ್ದಾರೆ. ಆದ್ರಿಂದ ದಯವಿಟ್ಟು ಇಲ್ಲಿ ಕಸ ಹಾಕಬೇಡಿ. ಕೇಂದ್ರದ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ಕಸ ಹಾಕುವಂಥದ್ದು ಸರಿಯಲ್ಲ. ನೀವು ಬೇರೆ ಎಲ್ಲಿಯಾದ್ರೂ ಮಾಡಿ ಅಂತ ಹೇಳಿ ಅಲ್ಲಿಯ ಸ್ಥಳೀಯರು, ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಿರುವಂತದ್ದು. ಇದಕ್ಕೆ BSP ಪಕ್ಷ ಒಂದು ಸಾಥ್ ಕೊಟ್ಟಿರುವಂತದ್ದು. ಕಳೆದ 7 ದಿವಸಗಳಿಂದ ಪ್ರತಿಭಟನೆ ಆಗ್ತಾ ಇದೆ. 3 ದಿವಸಗಳ ಕಾಲ ಉಪವಾಸ ಸತ್ಯಾಗ್ರಹ ಕೂಡ ಮಾಡಿದ್ದಾರೆ. ಸಂಸದರಾದ ಯದುವೀರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಮಾತಾಡಿದ್ದಾರೆ. ಮತ್ತೆ ಅವರು ಆ ಸ್ಥಳದಿಂದ DCಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ಆದ್ರೆ ಜಿಲ್ಲಾಧಿಕಾರಿಗಳು ಹೇಳಿರುವಂತದ್ದು, ಯಾವುದೇ ಕೆಲಸ ಮಾಡಬೇಕಾದ್ರೂ ಈ ರೀತಿ ಅಡೆತಡೆಗಳು ಬರುತ್ತೆ, ನಾವು ಬೇರೆ ಜಾಗ ಇಲ್ಲ ಅಂತ ಆ ರೀತಿಯ ಒಂದು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ ಸಿಕ್ಕಿದಂತ ಮಾಹಿತಿ. ಆದ್ರೆ ಜಿಲ್ಲಾಡಳಿತವೇ ಇದು ಜಾಗವನ್ನು ಗುರುತು ಮಾಡಿರುವಂತದ್ದು. ಅದರಿಂದ ಅವರೇ ಇದರ ಜವಾಬ್ದಾರಿಯನ್ನು ಹೊತ್ಕೊಂಡು ಬೇರೆ ಬದಲಿ ಜಾಗವನ್ನು ಮಾಡಬೇಕಾಗಿದೆ. ಇವ್ರದ್ದು ಒಂದೇ ಒಂದು ಜನವಸತಿ ಪ್ರದೇಶದಲ್ಲಿ ಬೇಡ, ಕೃಷಿ ಭೂಮಿಯಲ್ಲಿ ಮಾಡಬೇಡಿ, ಬೇರೆ ಕಡೆ ಮಾಡಿ ಅಂತ ಹೇಳುವಂತದ್ದು ಒಂದೇ ಒಂದು ಆಗ್ರಹ ಇರುವಂತದ್ದು. ಜಯಪ್ರಕಾಶ್, ಓಕೆ. ಅಲ್ಲೇ ಸಂಸದರು ಪಾಪ ಹೋಗಿದಾರಂತೆ, ಯದುವೀರ್ ಹೋದ ನಂತರ ಕೂಡ ಆಗಿಲ್ಲ. ನೋಡಿ, ನಾನು ಜನಸಾಮಾನ್ಯರು ಏನ್ ಬಯಸ್ತಾರೆ ಅದನ್ನ ಮಾಡಬೇಕು. ಈಗ ಕಸ ಹಾಕಬೇಡಿ ಅನ್ನೋಂಥದ್ರಲ್ಲಿ ತಪ್ಪೇನಿದೆ? ಬೇರೆ ಕಡೆ ಹುಡುಕಿದ್ದ ಜಿಲ್ಲಾಧಿಕಾರಿಗಳು ಕೂಡ ಅದಕ್ಕೆ ಮನವಿಗೆ ಸ್ಪಂದಿಸಬೇಕಲ್ವಾ? ವೆಂಕಟರಾಜ್ ಅವರು, ನೀವು ಅರ್ಥ ಮಾಡ್ಕೋಬೇಕು, ಇಂಥ ಸಂದರ್ಭಗಳು ಬಂದಾಗ ಜನಗಳು ಯಾರು ಕೂಡ ಕಸದಲ್ಲಿ ಇರೋದಕ್ಕೆ ಇಷ್ಟಪಡ್ತಾರಾ? ಹಾಗಾದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಾಕ್ಲಿಕ್ಕಾಗತ್ತಾ? ಇಲ್ವಲ್ಲ. ಯಾಕಂದ್ರೆ ಒಬ್ಬ ಜಿಲ್ಲಾಧಿಕಾರಿ ಅದಕ್ಕೆ ಅದರದೇ ಆದ ಒಂದು ಡೆಕೋರಮ್ ಇರುತ್ತೆ. ಜಿಲ್ಲಾಧಿಕಾರಿ ಅಂದ್ರೆ ಯಾರು ಹೇಳಿ? ಒಂದು ಜಿಲ್ಲೆಗೆ ಮುಖ್ಯಮಂತ್ರಿ. ಈಗ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ, 1,000 ಕೋಟಿ, ಯಾವ 1,000 ಕೋಟಿ ಕೂಡ ಅದರ ₹1 ಹೋಗಬೇಕಾದ್ರೂ ಕೂಡ ಜಿಲ್ಲಾಧಿಕಾರಿಗಳ ಸಹಿ ಇಲ್ಲದೆ ಆಗಲ್ಲ. ನೆನಪಾಯ್ತಾ ನಿಮಗೆ? ಹಾಗಾಗಿ ವೆಂಕಟರಾಜ್ ಅವರು ಒಂದು ಮನಸ್ಸು ಮಾಡ್ಬೇಕು ಇದಕ್ಕೆ. ಓಕೆ, PDO ಇದ್ದಾರೆ ಚಂದ್ರಶೇಖರ್ ಅವರು, ಮಲ್ದಾರೆ PDO. ಚಂದ್ರಶೇಖರ್ ಸರ್, ನಮಸ್ತೆ.
ಹಲೋ, ಓಕೆ ನೋಡಿ, ಚಂದ್ರಶೇಖರ್ ಸರ್ ಇದ್ದಾರೆ, ಮಾಲ್ದಾರೆ ಪಿಡಿಒ. ಚಂದ್ರಶೇಖರ್ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್, ಇದಕ್ಕೆ ಏನು ಬೇರೆ ವ್ಯವಸ್ಥೆ ಇಲ್ವೇ ಇಲ್ವಾ ಸರ್ ಇದಕ್ಕೆ? ಸರ್ ಅದು ಈಗ ನಾವು ಒಂದು ಸಭೆ ಮಾಡ್ತಾ ಇದ್ದೀವಿ. ಆ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ ಅದನ್ನ ನಮ್ಮ ಮೇಲಾಧಿಕಾರಿ ಕಳ್ಸಿಕೊಡ್ತೀವಿ ಸರ್. ಅವರು ಏನು ತೀರ್ಮಾನ ತಗೊಳ್ತಾರೆ ಅದನ್ನ ಮೇಲಾಧಿಕಾರಿಗಳು ಕೂಡ ಜನರ ಹತ್ರ ಕೇಳಿ ತಗೊಳ್ಬೇಕಲ್ಲ. ಯಾವುದೇ ಮೇಲಾಧಿಕಾರಿ ಅದಕ್ಕೋಸ್ಕರನೇ ಗ್ರಾಮ ಸಭೆ, ಈಗ ಗ್ರಾಮ ಸಭೆ ಆಗಿದೆಯಾ ಗ್ರಾಮ ಪಂಚಾಯತಿಯಲ್ಲಿ? ಈಗ ಆಗತ್ತೆ ಸರ್. ಈಗ ಯಾಕೆ ಮಾಡಿಲ್ಲ ನೀವು ಇದನ್ನ? ಅಲ್ಲಿ ಕೇಳ್ಬೇಕಲ್ವಾ? ಈಗ ಸಿದ್ದಾಪುರ ತಂದ್ಬಿಟ್ಟು ನೀವು ಮಲ್ದಾರದಲ್ಲಿ ಹಾಕ್ತೀರಿ ಅಂತಂದ್ರೆ ಅಲ್ಲಿ ಜನ ಕೇಳ್ಬೇಕಲ್ಲ. ಈಗ ನೋಡಿ, ಒಂದು ನಿಮಿಷ ಸರ್ ಚಂದ್ರಶೇಖರ್, ನೀವು ನಾಳೆ ಇರ್ತೀರಿ ಹೋಗ್ತೀರಲ್ವಾ ಬೇರೆ ಕಡೆ? ಹೌದು ಸರ್. ಮತ್ತೆ ಅಲ್ಲಿ ಜನ ಅಲ್ವಾ ಅಲ್ಲಿ ಎಲ್ಲ ಮಾಡ್ಬೇಕಾಗಿರೋದು? ಹೌದು. ನೀವು ಇರುವಾಗ ನನ್ನ ಕ್ಷೇತ್ರಕ್ಕೆ ಏನ್ ಮಾಡಿದೆ ಅನ್ನೋದು ಇರ್ಬೇಕಲ್ಲ ನಿಮಗೆ? ಹೌದು ಸರ್. ಸಿದ್ದಾಪುರ ತಂದು ಮಲ್ದಾರಕ್ಕೆ ಹಾಕಿದ್ರೆ ಬಿಡ್ತೀವ ನಾವು? ಬಿಡೋದು ಸರಿನಾ? ಅಲ್ಲಿ ಜನರ ಆಗ್ರಹ ಅಂತಂದ್ರೆ ಜನಮಾನಸವಾಗಿ ನಡಿಬೇಕಲ್ಲ. ಜನರಿಂದ ಸರ್ಕಾರ ಅಂದ್ರೆ ಏನ್ ಮತ್ತೆ? ಅಧಿಕಾರಿಗಳೇ ನಿರ್ಧಾರ ಕೈಗೊಳ್ಳೋದಿದ್ರೆ ಅಧಿಕಾರಿಗಳೇ ಸಂಬಳ ತಗೊಳ್ಳಿ, ಜನರಿಂದ ಯಾಕೆ ತೆರಿಗೆ ತಗೋತಾರೆ? ಜನರ ಮನವಿಯನ್ನ ಕೇಳಿ. ಇಲ್ಲ ಅಂತಂದ್ರೆ ದೊಡ್ಡದಾಗಿ ಮಾಡೋಣ. ಯಾರ ಗಮನಕ್ಕೆ ತರಬೇಕು ತರೋಣ. ಹೇಳಿ ಅವರಿಗೆ. ಗ್ರಾಮ ಸಭೆ ಕರೀರಿ ಫಸ್ಟ್. ಅದೇ ಈಗ ಸಭೆ ಕರೀತಾ ಇದ್ದೀವಿ. ಯಾವಾಗ ಗ್ರಾಮ ಸಭೆ? ಗ್ರಾಮ ಸಭೆ ಈಗ ನಾಳೆ ತುರ್ತು ಸಭೆ ಆಗುತ್ತೆ. ಅಲ್ಲಿ ಡೇಟ್ ನಾಡಿದ್ದು 3ನೇ ತಾರೀಕು ಆಗುತ್ತೆ, ಗುರುವಾರ ಆದ ತಕ್ಷಣ ಅದ್ರಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಅದು ಅವರು ಅಲ್ಲಿ ಡಿಸೈಡ್ ಮಾಡ್ತಾರಲ್ಲ ಎಲ್ಲಿ ನಡೆಸಬೇಕು, ಯಾರನ್ನ ಕರಿಬೇಕು ಅಂತ, ಅದ್ರ ಪ್ರಕಾರ ಮಾಡ್ತೇವೆ. ಗ್ರಾಮ ಸಭೆಯಲ್ಲಿ ಗ್ರಾಮದ ಜನ ಏನ್ ಹೇಳ್ತಾರೆ ಅನ್ನೋದು ಕೂಡ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಇದಲ್ವಾ? ಹೌದು. ಮತ್ತೆ ಸಿದ್ದಾಪುರ ತಂದಾಕ್ತೀನಿ, ಮಲ್ದಾರ ತಂದಾಕ್ತೀನಿ, ಎಲ್ಲರೂ ಇದು ಜಿಲ್ಲಾಧಿಕಾರಿಗಳಾದ್ರೂ ಹೆಂಗ್ ಹೇಳ್ತಾರೆ? ಎಲ್ಲರೂ ಕಿರಿಕಿರಿ ಮಾಡ್ತಾರೆ. ಯಾವ್ದಕ್ ಕಿರಿಕಿರಿ ಮಾಡ್ತಾ ಇರೋದು? ದುಡ್ಡಿನ ವಿಚಾರಕ್ಕೆ ಅಲ್ವಲ್ಲ. ಕಸ ಹಾಕ್ಬೇಡ್ರಪ್ಪ ಅಂತ ಹೇಳಿ ಅದನ್ನ ಹೇಳಿ ದಯವಿಟ್ಟು ಚಂದ್ರಶೇಖರ್ ಅವರೇ. ಗ್ರಾಮ ಸಭೆ ಕರೀರಿ, ನಮ್ಗೆ ಗೊತ್ತಾಗ್ಬೇಕು ಗ್ರಾಮ ಸಭೆಯಲ್ಲಿ ಏನಾಯ್ತು ಅಂತ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ಸೆಲ್ಯೂಟ್. ಅವ್ರು IAS ಆಗಿರ್ತಾರೆ, ಕಲ್ತು ಬಂದಿರ್ತಾರೆ. ಕಲ್ತು ಬಂದ್ರು ಕೂಡ ಅವ್ರು ಜನಪರವಾಗಿ ಕೆಲಸ ಮಾಡಬೇಕು. ಇದು ಚೆನ್ನಾಗಿದೆಯಪ್ಪ, ಇದು ಊರಿಗೆ ಚೆನ್ನಾಗಿದೆ, ಹಾಗಿದ್ರೆ ಆ ದಲಿತರು ಮತ್ತೆ ಬುಡಕಟ್ಟು ಜನಾಂಗ, ಗಿರಿಜನರು, ನೀನು ಹುಟ್ಟಿದ್ದೆ ಇದಕ್ಕೆ, ನಿನ್ನ ಯೋಗ್ಯತೆನೇ ಎಷ್ಟು, ನಿನ್ನ ನೋಡಿದ್ದೆ ಕಸತ್ತರ, ಇನ್ನು ಕೂಡ ಕಸತ್ತರನೇ ನೋಡ್ತೀನಿ ಸಾಯಿಂತನ? ಅಲ್ಲಿ MLA ಮನೆ ಇದ್ದಿದ್ರೆ ಹಾಕ್ತಿದ್ರಾ? ಪಾರ್ಟಿ ಫಂಡ್ ಕೊಡೋನಿದ್ರೆ ಹಾಕ್ತಿದ್ರಾ? ಆಮೇಲೆ BSP ಅಂತ ಪಾರ್ಟಿಗಳು ಇದರ ಬಗ್ಗೆ ಜಾಸ್ತಿ ಗಮನ ಹರಿಸಬೇಕು. ಜಾಸ್ತಿ ನಿಮ್ಗಳಿಗೆ ಕೂಡ ಒಳ್ಳೆ ಅವಕಾಶ ಇದೆ ಪಾರ್ಟಿಯಾಗಿ ಬೆಳೆಯೋದಕ್ಕೆ. 1.5 ಕೋಟಿ ಇದ್ದಾರೆ SC ಮತ್ತು STಗಳು. ಒಮ್ಮೆ ಶುರುವಾಯಿತು BSP, ಆಮೇಲೆ ಇಲ್ಲ. ಪ್ರಾದೇಶಿಕವಾಗಿರಬೇಕು, ಆದ್ರೆ ಜನಮಾನಸವಾಗಿರಬೇಕು. ಗ್ರಾಮ ಸಭೆ ಕರೀರಿ, ಜನರ ಡಿಮಾಂಡ್ ಏನ್ ಕೇಳಿ. ಇಲ್ಲ ಅಂದ್ರೆ ರಿಪಬ್ಲಿಕ್ ಎಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಅವ್ರ ಜೊತೆ ನಿಲ್ಲತ್ತೆ. 4 ಜನ ಇರಲಿ, 40 ಜನ ಇರಲಿ, 4,000 ಜನ ಇರಲಿ. ಥ್ಯಾಂಕ್ ಯು ವೆರಿ ಮಚ್.